ಹಲೋ, ನಾನು ಪೊಲೀಸ್ ಅಧಿಕಾರಿ ಮಾತಾಡ್ತಾ ಇದ್ದೇನೆ. ನಿಮ್ಮ ಮಗನನ್ನು ಮಾದಕ ದ್ರವ್ಯ ಕಳ್ಳಸಾಗಣೆ ಬಂಧಿಸಿದ್ದೇನೆ. ಹಲೋ, ನನ್ನ ಮಗನ? ಸರ್, ಅವನು ಏನೂ ತಪ್ಪು ಮಾಡಿಲ್ಲ ಸರ್. ನಿಮ್ಮ ಮಗ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾನೆ. ಪ್ರಕರಣದ ದಾಖಲಾದರೆ ಜೈಲಿಗೆ ಹೋಗಬೇಕಾಗುತ್ತದೆ. ಸರ್, ದಯವಿಟ್ಟು ನನ್ನ ಮಗನಿಗೆ ಏನೂ ಮಾಡಬೇಡಿ. ನಾನು ಈಗ ಏನು ಮಾಡಬೇಕು ಸರ್? ತಕ್ಷಣ ಇಲ್ಲಿಗೆ ಬನ್ನಿ. ಇಲ್ಲದೇ ಹೋದರೆ 50 ಲಕ್ಷ ಹಣ ಕಳುಹಿಸಿ. ಹಣ ಕೊಟ್ಟರೆ ಪ್ರಕರಣ ಇಲ್ಲಿಗೆ ಮುಗಿಸಿಬಿಡುತ್ತೇನೆ. ಯಾರಿಗೂ ಹೇಳಬಾರದು. ಆದರೆ ಸರ್, ನಾನು ಹಣ ಕಳುಹಿಸುತ್ತೇನೆ. ಆದರೆ ಮೊದಲು ನನ್ನ ಮಗನ ಜೊತೆ ಮಾತನಾಡಿಸಿ ಸರ್. ಈಗ ಮಾತನಾಡಲು ಸಾಧ್ಯವಿಲ್ಲ. ಸಮಯ ವ್ಯರ್ಥ ಮಾಡಬೇಡಿ. ತಕ್ಷಣ ಹಣ ಕಳುಹಿಸಿ. ನಿಮ್ಮ ಹೆಸರು ಮತ್ತು ಅಧಿಕಾರಿ ಗುರುತಿನ ಸಂಖ್ಯೆ ಹೇಳ್ತೀರಾ? ಈಗ ಅದೆಲ್ಲ ಮುಖ್ಯವಲ್ಲ. ಮೊದಲು ಹಣ ಕಳುಹಿಸಿ. ಸರ್, ನನ್ನ ಮಗನ ಹತ್ರ ಮಾತಾಡಬೇಕು. ಒಂದು ಸಲ ಫೋನ್ ಕೊಡಿ ಸರ್. ಕಳ್ಳ ಕರೆ ಕಡಿತಗೊಳಿಸುತ್ತಾನೆ. ಆಗ ಸತ್ಯ ಹೊರಬರುತ್ತದೆ. ತಂದೆ ಮಗನಿಗೆ ಕರೆ ಮಾಡುತ್ತಾ, ಹಲೋ ಮಗನೇ, ಎಲ್ಲಿದ್ದೀಯಾ? ಆರಾಮಿದ್ದೀ ತಾನೆ? ನನ್ನನ್ನು ಮಾದಕ ದ್ರವ್ಯ ಕಳ್ಳ ಸಾಗಣೆಯಲ್ಲಿ ಹಿಡಿದಿದ್ದಾರೆ ಅಂತ ಒಬ್ಬರು ಫೋನ್ ಮಾಡಿದ್ರಲ್ಲ ಅಪ್ಪ. ಅದೆಲ್ಲ ಸೈಬರ್ ವಂಚನೆ. ಯಾವುದೇ ಹಣ ಕಳುಹಿಸಬೇಡಿ. ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಹಣ ಕೇಳುವ ಕರೆ ಬಂದರೆ ತಕ್ಷಣ ನಂಬಬೇಡಿ. ಭಯಪಡಬೇಡಿ. ಪರಿಶೀಲಿಸಿ